ಎಷ್ಟು ದಿನ ಅಂತ ಹಣದ ಕಷ್ಟದಲ್ಲೇ ಜೀವನ ಕಳಿತೀರಾ? ಕರ್ಪೂರವನ್ನು ಮನೆಯ ಈ ದಿಕ್ಕಿನಲ್ಲಿ ಬಚ್ಚಿಡಿ, ಹಣದ ಮಳೆಯೇ ಆಗುತ್ತೆ. ಮನೆಯಲ್ಲಿ ಎಂದಿಗೂ ಹಣಕಾಸಿನ ಸಮಸ್ಯೆ ಬರಬಾರದೆಂದರೆ ಕರ್ಪೂರದಲ್ಲೇ ಶ್ರೇಷ್ಠವಾದ ತಿರುಪತಿ ತಿಮ್ಮಪ್ಪನ ಅಲಂಕಾರಕ್ಕೆ ಬಳಸುವ ಪಚ್ಚೆ ಕರ್ಪೂರದಿಂದ ಯಾವೆಲ್ಲ ಪರಿಹಾರವನ್ನು ಮಾಡಬೇಕೆಂದು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಕೇವಲ ಆಯುರ್ವೇದದಲ್ಲಿ ಅಷ್ಟೇ ಅಲ್ಲದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿಯೂ ಪಚ್ಚೆ ಕರ್ಪೂರಕ್ಕೆ ವಿಶೇಷ ಮಹತ್ವವಿದೆ. ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಪಚ್ಚೆ ಕರ್ಪೂರವನ್ನು ಬಳಸಿ ಗುಣ ಮಾಡಲಾಗುತ್ತದೆ. ಅದೇ ರೀತಿ ತಾಂತ್ರಿಕ ಪರಿಹಾರಗಳಲ್ಲಿ ಮನೆಗೆ ದೈವಶಕ್ತಿ, ಪಾಸಿಟಿವ್ ಶಕ್ತಿಯನ್ನು ಆಕರ್ಷಿಸಲು, ಹಣವನ್ನು ಸೆಳೆಯಲು ಪಚ್ಚೆ ಕರ್ಪೂರವನ್ನು ಹೀಗೆ ಬಳಸಬೇಕು. ಮನೆಯಲ್ಲಿ ಯಾವಾಗಲೂ ಸಾಲದ ಸಮಸ್ಯೆ, ಹಣದ ಸಮಸ್ಯೆ, ಗಂಡ ಹೆಂಡತಿ ಜಗಳವಿದ್ದರೆ ಪ್ರತಿ 2 ದಿನಕ್ಕೊಮ್ಮೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಪಚ್ಚೆ ಕರ್ಪೂರದಿಂದ ಈ ಕೆಲಸ ಮಾಡಬೇಕು. ಒಂದು ಗಾಜಿನ ಬಟ್ಟಲು ಅಥವಾ ಲೋಟದಲ್ಲಿ ಶುದ್ಧ ಜಲವನ್ನು ತುಂಬಿಸಿ ಆ ನೀರಿಗೆ ಸ್ವಲ್ಪ ಅರಿಶಿನ, 2 ಬಿಲ್ಲೆ ಪಚ್ಚೆ ಕರ್ಪೂರವನ್ನು ಪುಡಿ ಮಾಡಿ ಹಾಕಬೇಕು. ನಂತರ ದೇವರ ಮುಂದೆ ಇಟ್ಟು ದೀಪಾರಾಧನೆ ಮಾಡಬೇಕು. ಈ ನೀರನ್ನು 2 ದಿನಕ್ಕೊಮ್ಮೆ ಬದಲಿಸುತ್ತಾ ಬಂದರೆ ಮನೆಯಲ್ಲಿನ ಎಲ್ಲಾ ನೆಗೆಟಿವ್ ಎನರ್ಜಿ ದೂರವಾಗಿ ಮನೆಗೆ ಪಾಸಿಟಿವ್ ಶಕ್ತಿ ಹೆಚ್ಚಾಗುತ್ತದೆ. ನೀವು ಮಾಡುವ ದೀಪಾರಾಧನೆ ಪೂಜೆಗೆ ಇರುವ ಅಡ್ಡಿಗಳು ದೂರವಾಗಿ ಪೂಜೆಯ ಫಲ ಪ್ರಾಪ್ತಿಯಾಗುತ್ತದೆ. ಈ ಒಂದು ವಿಧಾನವನ್ನು ಯಾರ ಮನೆಯಲ್ಲಿ ಅನುಸರಿಸುತ್ತಾರೋ ಅವರಿಗೆ ಮಹಾಲಕ್ಷ್ಮಿ ಹಾಗೂ ನಾರಾಯಣನ ಅನುಗ್ರಹ ಸದಾ ಇರುತ್ತದೆ. ಇದರಿಂದ ವಿಶೇಷ ಧನ ಲಾಭ ಜೊತೆಗೆ ಅದೃಷ್ಟ ಕೂಡ ಕೂಡಿ ಬರುತ್ತದೆ. ಉತ್ತರ ದಿಕ್ಕನ್ನು ಕುಬೇರನ ದಿಕ್ಕು ಎಂದು ಹೇಳಲಾಗುತ್ತದೆ. ಈ ದಿಕ್ಕಿನಲ್ಲಿ ಹಣವನ್ನು ಇಟ್ಟರೆ ದುಪ್ಪಟ್ಟಾಗುತ್ತದೆ ಎಂಬ ನಂಬಿಕೆಯೂ ಇದೆ. ಯಾರ ಮನೆಯಲ್ಲಾದರೂ ಸರಿ ಉತ್ತರ ದಿಕ್ಕಿನಲ್ಲಿ ಯಾವಾಗಲೂ ಪಚ್ಚೆ ಕರ್ಪೂರವನ್ನು ಇಟ್ಟರೆ ಕುಬೇರ ದೇವನ ಜೊತೆಗೆ ಧನಲಕ್ಷ್ಮಿ ದೇವಿಯ ಅನುಗ್ರಹದಿಂದ ಹಣದ ಕಷ್ಟಗಳೆಲ್ಲ ತೀರಿ ಹೋಗುತ್ತದೆ. ಮನೆಯಲ್ಲಾಗಲಿ ವ್ಯಾಪಾರ ಮಾಡುವ ಸ್ಥಳದಲ್ಲಾಗಲಿ ಬಾಗಿಲಿನ ಮಧ್ಯ ಭಾಗದಲ್ಲಿ ಒಂದು ಹಳದಿ ಅಥವಾ ಕೆಂಪು ಬಣ್ಣದ ವಸ್ತ್ರದಲ್ಲಿ ಪಚ್ಚೆ ಕರ್ಪೂರವನ್ನು ಕಟ್ಟಿ ನೇತು ಹಾಕಬೇಕು. ದಿನವೂ ಈ ಮೂಟೆಯ ಕೆಳಗೆ ಓಡಾಡುವುದರಿಂದ ಧನಾಕರ್ಷಣೆ ಆಗುತ್ತೆ. ವ್ಯಾಪಾರದ ಸ್ಥಳದಲ್ಲಿ ಓಡಾಡಿದರೆ ನೀವು ಹೇಳಿದ ಮಾತನ್ನು ಗ್ರಾಹಕರು ಕೇಳಿ ವ್ಯಾಪಾರ ಚೆನ್ನಾಗಿ ಆಗುತ್ತದೆ. ಪ್ರತಿದಿನ ಮನೆಯಿಂದ ಹೊರಹೋಗಬೇಕಾದರೆ ಒಂದು ಕಾಗದದಲ್ಲಿ ಸ್ವಲ್ಪ ಪಚ್ಚೆ ಕರ್ಪೂರದ ಪುಡಿ ಅಥವಾ ಬಿಲ್ಲೆಗಳನ್ನು ಜೇಬಿನಲ್ಲಿ ಪರ್ಸಿನಲ್ಲಿ ಇಟ್ಟುಕೊಂಡು ಹೋಗಿ. ಕರ್ಪೂರ ಕರಗಿದಾಗ ಹೊಸ ಪಚ್ಚೆ ಕರ್ಪೂರವನ್ನು ಇಟ್ಟುಕೊಳ್ಳಿ. ಇದರಿಂದ ಕಾರ್ಯಜಯ ಉಂಟಾಗಿ ಅದೃಷ್ಟ ಚೆನ್ನಾಗಿರುತ್ತದೆ. ಇದರಿಂದ ಬುಧನ ಕೃಪೆ, ಶುಕ್ರನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಪಚ್ಚೆ ಕರ್ಪೂರವನ್ನು ಕುಂಕುಮದ ಜೊತೆಗೆ ಬೆರೆಸಿ ಹಣೆಗೆ ನಿತ್ಯವೂ ತಿಲಕವಾಗಿ ಇಡುತ್ತಾ ಬಂದರೆ ಮಹಾಲಕ್ಷ್ಮಿ ದೇವಿ ಅನುಗ್ರಹದ ಜೊತೆ ವೆಂಕಟೇಶ್ವರ ಸ್ವಾಮಿ ಕೃಪೆ ಲಭಿಸಿ ಸರ್ವಜಯ ಧನಲಾಭ ಉಂಟಾಗುತ್ತದೆ. ಮಕ್ಕಳು ಸರಿಯಾಗಿ ಓದುತ್ತಿಲ್ಲ, ಓದಿನ ಕಡೆ ಗಮನ ನೀಡುತ್ತಿಲ್ಲ ಎಂದರೆ ಮರೆಯದೆ ಮಕ್ಕಳು ಓದುವ ಕೋಣೆಯಲ್ಲಿ ಸ್ವಲ್ಪ ಪಚ್ಚೆ ಕರ್ಪೂರವನ್ನು ಇಡಿ. ಪಚ್ಚೆ ಕರ್ಪೂರದ ಸುವಾಸನೆಗೆ ವಾತಾವರಣ ಶುದ್ಧಿ ಮಾಡುವ ವಿಶೇಷ ಶಕ್ತಿಯನ್ನು ಹೊಂದಿದೆ. ಇದರಿಂದ ಮಕ್ಕಳ ಮನಸ್ಸಿನ ಗೊಂದಲ ದೂರವಾಗಿ ಓದಲು ಸಹಾಯವಾಗುತ್ತದೆ. ಹಬ್ಬ ಹರಿದಿನಗಳಲ್ಲಿ ದೇವರಿಗಾಗಿ ಮಾಡುವ ನೈವೇದ್ಯದಲ್ಲಿ ಪ್ರತಿ ತಿಂಗಳು ಬರುವ ಏಕಾದಶಿಗಳಲ್ಲಿ ಮರೆಯದೆ ನೈವೇದ್ಯಕ್ಕೆ ಸ್ವಲ್ಪ ಪಚ್ಚೆ ಕರ್ಪೂರವನ್ನು ಬೆರೆಸಿ. ಇದರಿಂದ ಕಷ್ಟಗಳೆಲ್ಲ ಶೀಘ್ರವಾಗಿ ದೂರವಾಗುತ್ತದೆ. ಮನೆಗೆ ಸಮೀಪದಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಾಲಯವಿದ್ದರೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಪಚ್ಚೆ ಕರ್ಪೂರವನ್ನು ಸ್ವಾಮಿಯವರ ಅಲಂಕಾರಕ್ಕೆ ಎಂದು ಹೇಳಿ ಕೊಟ್ಟು ಬನ್ನಿ. ಇದರಿಂದ ಕಲಿಯುಗ ದೈವ ವೆಂಕಟೇಶ್ವರ ಸ್ವಾಮಿಯ ರಕ್ಷಣೆ ನಿಮ್ಮ ಇಡೀ ಕುಟುಂಬಕ್ಕೆ ಸಿಗುತ್ತದೆ. ಎಲ್ಲ ಕಷ್ಟಗಳು ಕರ್ಪೂರದಂತೆ ಕರಗಿ ಹೋಗುತ್ತದೆ. ಪಚ್ಚೆ ಕರ್ಪೂರವನ್ನು ಬ್ರಾಹ್ಮಣರಿಗೆ ದಾನವಾಗಿ ನೀಡಿದರೆ ಅಂದುಕೊಂಡಿದ್ದೆಲ್ಲ ನೆರವೇರುತ್ತದೆ. ಅಮಾವಾಸ್ಯೆ, ಹುಣ್ಣಿಮೆಗಳಂದು ಮನೆಯಲ್ಲಿ ಪಚ್ಚೆ ಕರ್ಪೂರದ ಜೊತೆ 1-2 ಲವಂಗವನ್ನು ಸುಡಿ. ಈ ಕೆಲಸ ಮಾಡುವುದರಿಂದ ವಾತಾವರಣ ಶುದ್ಧಿಯಾಗುತ್ತದೆ. ದುಷ್ಟ ಶಕ್ತಿಗಳು ಮನೆಯ ಒಳಗೆ ಬಾರದಂತೆ ತಡೆಯುತ್ತದೆ. ಮನೆಯ ಬೀರುವಿನಲ್ಲಿ ಬಟ್ಟೆಗಳನ್ನು ಇಡಬೇಕಾದರೆ 4-5 ಪಚ್ಚೆ ಕರ್ಪೂರದ ಬಿಲ್ಲೆಗಳನ್ನು ಮೂಲೆ ಮೂಲೆಗಳಲ್ಲಿ ಇಡಿ. ಕರ್ಪೂರದ ಸುವಾಸನೆ ಬಟ್ಟೆಗಳಿಗೆ ಅಂಟುತ್ತದೆ. ಈ ಬಟ್ಟೆಗಳನ್ನು ಮನೆಯವರು ಧರಿಸುವುದರಿಂದ ಮನೆಯ ಹೊರಗೆ ಹೋದಾಗ ಕೆಲಸಗಳಲ್ಲಿ ಬರುವ ಅಡ್ಡಿ ಆತಂಕಗಳು ದೂರವಾಗಿ ಅದೃಷ್ಟ ಕೂಡಿ ಬರುತ್ತದೆ. ಮನೆಯಲ್ಲಿ ಯಾವುದು ಸರಿ ಬರ್ತಿಲ್ಲ, ಯಾರಿಗೂ ನೆಮ್ಮದಿ ಇಲ್ಲ, ಅನಾರೋಗ್ಯ ಸಮಸ್ಯೆ, ಮಾನಸಿಕ ಕಿರಿಕಿರಿ ಹೆಚ್ಚುತ್ತಿದೆ ಎಂದರೆ ಆಗಾಗ ಮನೆಯ ಎಲ್ಲಾ ಮೂಲೆಗೂ ಪಚ್ಚೆ ಕರ್ಪೂರದ ಪುಡಿ ಬೆರೆಸಿದ ನೀರನ್ನು ಚೆಲ್ಲಿ. ಇದರಿಂದ ಮನೆಯ ಎಲ್ಲಾ ನೆಗೆಟಿವ್ ಎನರ್ಜಿ ದೂರವಾಗಿ ಸುಖ, ಶಾಂತಿ, ನೆಮ್ಮದಿ ನೆಲೆಸುತ್ತದೆ. ಸ್ನಾನದ ನೀರಿಗೆ ಸ್ವಲ್ಪ ಬೇವಿನ ಎಲೆ ಹಾಗೂ ಪಚ್ಚೆ ಕರ್ಪೂರದ ಪುಡಿ ಬೆರೆಸಿ ಸ್ನಾನ ಮಾಡಿದರೆ ಚರ್ಮದ ಸಮಸ್ಯೆಗಳು ದೂರವಾಗಿ ನೆಗೆಟಿವ್ ಎನರ್ಜಿ ಕೂಡ ತೊಲಗಿ ಹೊಸ ಚೈತನ್ಯ ದೇಹದಲ್ಲಿ ಮೂಡುತ್ತದೆ. ಶೀತ, ನೆಗಡಿ, ಸೋಂಕು ನಿವಾರಣೆ, ಮೂತ್ರದ ಸಮಸ್ಯೆಗೆ, ಉಸಿರಾಟ, ತಲೆನೋವು, ನಾನಾ ಸಮಸ್ಯೆಗಳಿಗೂ ಪಚ್ಚೆ ಕರ್ಪೂರವನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಪಚ್ಚೆ ಕರ್ಪೂರದ ಬಗ್ಗೆ ಈ ವಿಡಿಯೋ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಕೊಟ್ಟು ಚಂದನಾ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.